ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಚರಣ್ ಅಂತೇಳಿ. ಸರ್ ಯಾವ ಊರು? ನಮ್ಮದು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಹರಿಹರಪುರ ಗ್ರಾಮ ಅಂತ. ಓಕೆ. ಈ ಕಬ್ಬು ಕಡಿತಾ ಇದ್ದೀರಾ ಸರ್? ಹಾಂ, ಕಬ್ಬು ಕಡಿತಾ ಇದ್ದೀವಿ ಸರ್. 14 ತಿಂಗಳಾಗಿದೆ. ಒಂದು ವರ್ಷಕ್ಕಲ್ವಾ ಸರ್ ಕಟಾವು ಮಾಡೋದು? ಸರ್ ಈಗ ಫ್ಯಾಕ್ಟ್ರಿಲಿ ಲೇಬರ್ ಸಮಸ್ಯೆಗಳು ತುಂಬ ಇದೆ. ಓಕೆ. ಈಗ ಲೇಬರ್ ಸಮಸ್ಯೆ ಇರೋದ್ರಿಂದ ಲೇಟ್ ಆಗುತ್ತೆ. ಓಕೆ. ಎಷ್ಟು ಸರ್ ಟೈಮ್ ಏನು ಕೊಟ್ಟಿರ್ತಾರೆ ಸರ್ ನಿಮಗೆ ಕಡಿತೀವಿ ಅಂತ? 1 ವರ್ಷಕ್ಕೆ ಅಂತ ಪರ್ಮಿಟ್ ಮಾಡಿಸ್ಕೊಂಡಿರ್ತಾರೆ. ನಾವು ಯಾವಾಗ ಬಿತ್ತನೆ ಮಾಡಿ ಯಾವಾಗ ಬೆಳೆ ಸ್ಟಾರ್ಟ್ ಮಾಡ್ತೀವಿ ಅವಾಗ ಒಪ್ಪಿಗೆ ಫಾರ್ಮ್ಗೆ ಸೈನ್ ಮಾಡಿಸ್ಕೊಂಡು 1 ವರ್ಷ ಅಂತ ಮಾಡಿರ್ತಾರೆ. ಬಟ್ ಫ್ಯಾಕ್ಟ್ರಿ ಅವ್ರ ಕಡೆಯಿಂದನೇ ನಿಮ್ಗೆ ತೊಂದರೆ ಆಗುತ್ತೆ? ನಮ್ಮ ಫ್ಯಾಕ್ಟ್ರಿ ಕಡೆಯಿಂದ. ಯಾವ ಫ್ಯಾಕ್ಟ್ರಿಗೆ ಸರ್ ಹೊಡೆಯುತ್ತಾವು? ನಾವು ICL ಶುಗರ್ ಫ್ಯಾಕ್ಟ್ರಿ ಅಂತಿದೆ ಮಾಕ್ವಳ್ಳಿ ಹತ್ರ, ಅಲ್ಲಿಗೆ ಹೊಡಿತಾ ಇದೀವಿ ಸರ್. ಸರ್ ಏನು ಕಬ್ಬು ಬೆಳಿತೀರಲ್ಲ ಪರವಾಗಿಲ್ವಾ? ಅಂದ್ರೆ ಸರ್ ಹೇಳ್ಕೊಳಂಗಿಲ್ಲ. ಫಸ್ಟ್ ಪರ್ಮೆಂಟ್ ಕೊಟ್ರೆ ಏನು ಅಮೌಂಟ್ ಉಳಿಯುತ್ತದೆ. ಈಗ ಸಪೋಸ್ ಈಗ ಆ ಕಡೆ ಎಲ್ಲ ಕಡಿತಿದ್ದಾರೆ ನೋಡಿ, ಗಾಡಿ ಬಾಡಿಗೆಗೆ ಎಲ್ಲ 250 ರೂಪಾಯಿ ಗಾಡಿ ಬಾಡಿಗೆ, ಆಮೇಲೆ ಲೇಬರ್ ಚಾರ್ಜು 970 ರೂಪಾಯಿ ಇದೆ. ಆ ತರ ಎಲ್ಲ ಲೆಕ್ಕಾಚಾರ ಹಾಕೊಂಡ್ರೆ 3157 ರೂಪಾಯಿ ಅಮೌಂಟ್ ಇರೋದು ಕಬ್ಬಿಗೆ. ಇವತ್ತು 1 ಟನ್ಗೆ ಈಗ ನಾವು ಈಗ 14 ತಿಂಗಳಾದ್ರೆ ಸುಲಂಗಿ ಕಡಿತದೆ ನೋಡಿ. ನಮ್ದು ಪಕ್ಕದ ಗದ್ದೆಲಿ ನಮ್ಮ ಕಸಿನ್ ಅವ್ರದ್ದು ಮಾಡಿದಾರೆ. ಈಗ ಹಿಂಗೆ ಇನ್ನೊಂದ್ ಸ್ವಲ್ಪ ಇದಾದ್ರೆ ಎಲ್ಲ ಇದ್ ಬಂದ್ಬಿಡುತ್ತೆ, ಸುಲಂಗಿ ಬಂದ್ಬಿಡುತ್ತೆ. ಆಮೇಲೆ ಇನ್ನೊಬ್ರದ್ದು ಸಪೋಸ್ ಆ ಕಡೆಯವ್ರದ್ದು ನೋಡಿ ಹಂಗೇನೆ ಆತರ ಸುಲಂಗಿ ಬಂದ್ಬಿಟ್ರೆ 15 ತಿಂಗಳಿಗೆ ಹಂಗೆಲ್ಲ ಸಮಸ್ಯೆ ಆಗುತ್ತೆ. ಓಕೆ. ಬಟ್ ಕಬ್ಬು ಬೆಳೆಯೋದೇನು ಪ್ರಯೋಜನ ಇಲ್ಲ ಅಂತೀರಾ? ಕಬ್ಬು ಬೆಳೆಯೋದಂದ್ರೆ ಒಂದು ಸಿಸ್ಟಮೆಟಿಕ್ ಆಗಿ ಬೆಳಿಬೇಕು ಸರ್. ಈಗ ಸರ್ ಎಷ್ಟು ಟನ್ ಬೆಳೆದಿದ್ದೀರಾ ಸರ್ ಈಗ ನೀವೀಗ ಈ ಫ್ಲಾಟ್ ಅಲ್ಲಿ? ಈಗ ಫಸ್ಟ್ 1 ಲಾರಿ ಹೋಗಿದೆ. ಈಗ ಮೊದ್ಲು ಇದು 1 ಎಕರೆ ಇದೆ. 1 ಎಕರೆ ಓಸತಿ 53 ಟನ್ ಆಗಿತ್ತು. ತುಂಬಾ ಕಮ್ಮಿ ಆಯ್ತಲ್ಲ ಸರ್? ಪಾರ್ಟ್ ಟೈಮ್ ಜಾಬ್ ತರ ಮಾಡೋದು ಸರ್. ತಾವು ಮೂಲತಃ? ನಾವು ಮೂಲತಃ ಹರಿಹರಪುರದವರು. ಅಲ್ಲ, ಮೂಲತಃ ಏನ್ ವರ್ಕ್ ಮಾಡ್ತೀರಾ ಸರ್? ನಾವು ಮೂಲತಃ ಸಿವಿಲ್ ಇಂಜಿನಿಯರ್ ನ್ಯಾಷನಲ್. ಆದ್ರೆ ಪಾಪ ಇವೆಲ್ಲ ಮಾಡಿಸಿರಲ್ಲ, ಖುಷಿ ಪಡ್ಬೇಕು ಬಿಡಿ ನೀವು. ಆದ್ರೆ ಏನಪ್ಪಾ ಅಂದ್ರೆ ನಮ್ಮ ತಂದೆ ರೈತರಾಗಿದ್ರು, ನಾವು ರೈತರಾಗಿರೋದ್ರಿಂದ ಇದರಿಂದನೇ ನಾವು ಓದಿ ಬೆಳ್ದಿ ಎಲ್ಲ ಮಾಡಿರೋದ್ರಿಂದ ಈಗ ಜಮೀನ ಬಿಡಬಾರ್ದು ಅಂತ ನಮ್ಗೆ ತುಂಬಾ. ಅಟ್ಲೀಸ್ಟ್ ಒಂದ್ ಸಂಡೇ ವೀಕೆಂಡ್ ಅಲ್ಲಾದ್ರೂ ಮಾಡಿಸ್ತಿರ್ಲ, ಖುಷಿ ಆಯ್ತು ಬಿಡಿ. ವೀಕೆಂಡ್ ಮಾಡ್ಸೋಣ ಅಂತಂದ್ರೆ ಈಗ ವೀಕೆಂಡ್ ಈಗ ನಮಗೂ ಒಂಥರ ಕಾಳಜಿ. ಯಾಕಂದ್ರೆ ನಮ್ ತಾತ ಮಾಡಿದ್ದು ಜಮೀನು ಈ ತರ ನಾವ್ ಏನು ಮಾಡ್ಲಿಲ್ಲ ಅಂದ್ರೆ ಈಗ ಸರ್ ಈಗ ತೆಂಗಿನ ಸಸಿ ಕೂರ್ಸಿದಿರಾ ಮಧ್ಯ? ಇದನ್ನ ನೋಡಿ, ತೆಂಗಿನ ಸಸಿ ಮೊದಲು ಶುಂಠಿ ಕೊಟ್ಟಿದ್ದ ನಾವು. ಶುಂಠಿ ಕೊಟ್ಟು ಎಲ್ಲ ಮಾಡಿ ತೆಂಗಿನ ಸಸಿ ಏರ್ಸಿ ಈಗ ನಾವು ಕಬ್ಬು ಹಾಕೋದು ಒಂದು ಪಾರ್ಟ್ ಟೈಮ್ ತರ. ಈಗ ದನಗಳು ಬಿಡ್ತಾ ಇರ್ತಾರೆ ಹಳ್ಳಿ ಕಡೆ, ಅದಕ್ಕೋಸ್ಕರ ಸ್ವಲ್ಪ ಹಾಕಿ ಒಂದ್ ಸ್ವಲ್ಪ ನೀಟಾಗಿ ಏನು ಮಾಡ್ತಾ ಇಲ್ಲ. ಆದ್ರೆ ಈ ಸರಿ ಎಷ್ಟು ಟನ್ ಆಗ್ಬೋದು ಸರ್ ಈ ಸತಿ ನೋಡೋಣ. ನಾವು 45 ಟನ್ ಆಗ್ಬೋದು ಅನ್ಕೊಂಡು ಸರ್. ಎಕರೆಗೆಲ್ಲ 80 ಟನ್ 100 ಟನ್ ಅಂತಾರೆ. ನಾವು